ಪತ್ರಿಕಾಗೋಷ್ಠಿ ಮಾಡೋ ಉದ್ದೇಶ ಅಂದ್ರೆ ಕಿಣಿ ಸುಲ್ತಾನ್ ಸುರ್ಪುರ ಮಾದರಿ ಕೆಲಸ ಅತ್ಯುತ್ತಮ ಆಗಿ ಅಂತ ನಾವು ಇದಕ್ಕೆ ಮೊದಲು ಪ್ರೆಸ್ ಮೀಟಿಂಗ್ದಾಗ ಹೇಳಿದೆವು. ಮತ್ತು ವಿರೋಧ ಪಾರ್ಟಿಯವರು ಇದ್ರ ಬಗ್ಗೆ ಅವರು ಪತ್ರಿಕಾಗೋಷ್ಠಿ ಮಾಡಿ ಸುಳ್ಳು ಆರೋಪ ಮಾಡ್ರೆ ಪ್ರತ್ಯಕ್ಷವಾಗಿ ತಾವು ಮಾಧ್ಯಮದವ್ರು ಬಂದ್ರಿ ಪ್ಲೇಸಿಗೆ ಬಂದು ಎಲ್ಲ ಎನ್ಕ್ವೈರಿ ಮಾಡ್ಕೊಂಡು ಹೋಗ್ರಿ. ಊರಂದು ಗ್ರಾಮಸ್ಥರ ಬಗ್ಗೆ ಅದು ಸುರ್ಪುರ ಮಾದರಿ ಆದದ್ದು ಅಂತರ್ಜಲ ಹೆಚ್ಚಿಗೆ ಆಗ್ಯೋದಿಲ್ಲ, ಊರ ಕುಡಿಯೋ ನೀರಿನ ಅನುಕೂಲ ಆಗ್ಯೋದಿಲ್ಲ, ಕಾಯಿಪಲ್ಲೆ ಬೆಳೆಗೆ ಅನುಕೂಲ ಆಗ್ಯೋದಿಲ್ಲ, ಮತ್ತು ಇತರೆ ವಾಣಿಜ್ಯ ಬೆಳೆಗಳ ಬೆಳೆಗೆ ಅನುಕೂಲ ಭೀ ಆಗ್ಯದ. ಅದ್ರ ಬಗ್ಗೆ ನಾವು ಕರೆಕ್ಟ್ ಬಿ ಆರ್ ಪಾಟೀಲ್ ಮಾಡೋ ಸುರ್ಪುರ ಮಾದರಿ ಕಾಮಗಾರಿ ಬಗ್ಗೆ ವಿವರಣೆ ಕೊಟ್ಟಿದ್ದೆವು. ಅದಕ್ಕೆ ನಾವು ಮಾಡಿದ್ದೇವೆ ಅಂತಾರೆ. ಅದಕ್ಕೆ ತಾವು 2018ರಿಂದ 2023 ತನಕ ನಾವು ಏನು ಕೆಲಸ ಮಾಡಿದೆವು ಅದು ನಮ್ಮ ಮಂತ್ರಿಗೆ ಮಾಹಿತಿ ಅದ. ಮತ್ತು ನೀವು 2023ರಿಂದ ಏನು ನೀವು ಕೆಲಸ ಮಾಡುತ್ತೆ ಹೇಳ್ತೀರಿ, ನಾವು ಮಾಡೋದು ಕೆಲಸಕ್ಕೆ ನೀವು ಅಂತೇಳಿ ಅದಕ್ಕೆ ತಾವು ವಿವರಣೆಗೆ ಬರ್ರಿ, ನಾವು ಸದಾ ಸಿದ್ಧ ಕಿಣಿ ಸುಲ್ತಾನ್ದಾಗ ಇರ್ತೇವೆ. ನೀವೇನು ಸುಳ್ಳು ಆಪಾದನೆ ಮಾಡುತ್ತಾರೆ ಅದಕ್ಕೆ ಎನಿ ಟೈಮ್ ನಾವು ಪೇಪರ್ ಸ್ಟೇಟ್ಮೆಂಟ್ ಕರಿ ಬಹಿರಂಗವಾಗಿ ನಾವು ಬರ್ತೇವೆ. ಸುಮ್ಮನೆ ಯಾರು ಮಾಡೋದು ಕೆಲಸಕ್ಕೆ ನೀವು ಮಾಡಿದೆ ನಾವು ಮಾಡಿದ ಆಪಾದನೆ ಮಾಡಬೇಡ್ರಿ. ತಾವು ಯಾವ ಆ್ಯಂಗಲ್ದಾಗ ಬಂದು ಚರ್ಚೆ ಮಾಡೋಕ್ಕೆ ಸಿದ್ಧ ಇದ್ರೆ ನಾವು ಆ ಆ್ಯಂಗಲ್ದಾಗ ಬಂದು ಚರ್ಚೆ ಮಾಡ್ತೇವೆ. ಅದಕ್ಕೆ ಸುಮ್ಮನೆ ಯಾರು ಆಪಾದನೆ ಮೇಲೆ ಆಪಾದನೆ ಮಾಡಬೇಡ್ರಿ, ನೀವು ದಯವಿಟ್ಟು ಹೇಳ್ತೇವೆ. ಅದಕ್ಕಾಗಿ ನಾನು ವಿನಂತಿ ಮಾಡ್ತೀನಿ, ನೀವು ಯಾವುದೇ ಉದ್ದೇಶಕವಾಗಿ ರಾಜಕೀಯವಾಗಿ ಮಾಡಬೇಡ್ರಿ. ಅಂತರಾಳದಿಂದ ನೀವು ಹೇಳಿದ್ದು ಕೆಲಸ ಬಿ ಆರ್ ಪಾಟೀಲ್ ಮಾಡೋದು ಅಥವಾ ಸುಭಾಷ್ ಗುತ್ತೇದಾರ್ ಮಾಡೋದು ತಾವು ಮಾಧ್ಯಮದವ್ರು ಚರ್ಚೆ ಮಾಡಿದ್ದು ಬಹಿರಂಗ ಪಡಿಸ್ರಿ ಅಂತ ನಾವು ವಿನಂತಿ ಮಾಡ್ತೀವಿ. ನಿಮ್ಗೆ ಸಂತೋಷ್ ಕುಮಾರ್ ಬಸವರಾಜ್ ಏಕೊಂಡೆ.